ಸಿದ್ದರಾಮಯ್ಯ ವಿರುದ್ಧ 24 ಕೊಲೆಗಳ ಆರೋಪ ಇದೆ ಎನ್ನುವ ಆ ಹೇಳಿಕೆ ಏನಿತ್ತು, ಬಿಜೆಪಿ ಬತ್ತಳಿಕೆಗೆ ಅದು ಮತ್ತೊಂದು ಅಸ್ತ್ರವಾಗಿ ಸೇರಿದೆ. ತನಿಖೆಗೆ ಶಾಸಕ ಸುರೇಶ್ ಕುಮಾರ್ ಆಗ್ರಹಿಸಿದ್ದಾರೆ. ಈ ಹೇಳಿಕೆಯನ್ನ ಸರ್ಕಾರ ಗಂಭೀರವಾಗಿ ನೋಡಬೇಕು, ಮುಖ್ಯಮಂತ್ರಿಗಳ ಮೇಲೆ ಇಂತಹ ಆರೋಪ ಎಲ್ಲ ಮಾಡೋದು ಸರಿಯಲ್ಲ ಅಂತ ರಿಪಬ್ಲಿಕನ್ಗೆ ಶಾಸಕ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ತಿಮ್ಮರೋಡಿ ಹೇಳಿದ್ದಾರೆ ಎನ್ನಲಾದಂತಹ ಹೇಳಿಕೆ ಮುಖ್ಯಮಂತ್ರಿಗಳ ವಿರುದ್ಧವೇ 24-28 ಕೊಲೆ ಇದೆ ಅನ್ನುವಂಥ ಒಂದು ಆರೋಪ ಇದೆ. ಹೀಗೆ ಲಘುವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡುವಂಥದ್ದನ್ನ ಇಷ್ಟು ಲಘುವಾಗಿ ಪರಿಗಣಿಸಬಹುದಾ? ಹಾಗಾದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಲ್ವಾ? ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಈ ವಿಚಾರವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳೇ 28 ಕೊಲೆಗಳನ್ನ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಹೇಶ್ ತಿಮ್ಮಾರೋಡಿ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇದೊಂದು ಬಹಳ ದೊಡ್ಡ ಗಂಭೀರ ಆರೋಪ. ಈ ಹಿಂದೆ ಕೊಲೆಗಳಾಗಿದೆ, ಧರ್ಮಸ್ಥಳದಲ್ಲಿ ದೊಡ್ಡ ಊತಿಟ್ಟಿದ್ದೀವಿ ಅನ್ನುವಂಥ ವಿಚಾರ ಪ್ರಸ್ತಾಪ ಆಯಿತು. ಈಗ ಮುಖ್ಯಮಂತ್ರಿಗಳೇ 28 ಕೊಲೆ ಮಾಡಿದ್ದಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಈ ಆರೋಪವನ್ನು ಯಾವ ರೀತಿ ವಿಪಕ್ಷವಾಗಿ ತಾವು ತೆಗೆದುಕೊಳ್ತೀರಾ? ನನಗನ್ಸುತ್ತೆ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ನಾಡಿನ ಮುಖ್ಯಮಂತ್ರಿ ಬಗ್ಗೆ ಈ ತರ ಲಂಗು ಲಗಾಮಿಲ್ದೇನೆ, ಯಾವುದೇ ಇತಿಮಿತಿ ಇಲ್ದೇನೆ ಮಾತುಗಳನ್ನ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ, ಕೊಲೆಗಾರ ಅನ್ನೋ ರೀತಿ ಮಾತಾಡೋದು, ಇದನ್ನ ಸರ್ಕಾರ ಸಹಿಸಬಾರದು. ಇದು ನನ್ಗನ್ಸುತ್ತೆ ಯಾರ ಮೇಲೆ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಲೈಸೆನ್ಸ್ ಇದೆ ನಮ್ಗೆ ಅಂತ ಅಂದ್ಕೊಂಡಿದ್ದಾರೆ ಕೆಲವರು. ಈ ಲೈಸೆನ್ಸ್ ಕೊಟ್ಟವರು ಯಾರು, ಈ ರೀತಿ ಮಾತಾಡೋದಕ್ಕೆ ಶಕ್ತಿ ಕೊಡೋರು ಯಾರು ಅನ್ನೋದನ್ನ ಕಂಡುಹಿಡಿಯಬೇಕು. ಅಂಡ್ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಫಸ್ಟ್ ಬಂಧನಕ್ಕೆ ಒಳಗೆ ಮಾಡಿ ಅವ್ರನ್ನ ಕಸ್ಟಡಿಗೆ ತಗೊಂಡು 27 ಮರ್ಡರ್ ಯಾರು ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಡೀಟೇಲ್ಸ್ ಕೊಡು ಅಂತ ಫಸ್ಟ್ ಅವ್ರ ಮೇಲೆ ಕ್ರಮ ತಗೊಂಡು, ಈ ರೀತಿ ಇದನ್ನೇ ಹವ್ಯಾಸ ಮಾಡಿಕೊಂಡು ಅಪಪ್ರಚಾರನೇ ಜೀವನ ಮಾಡಿಕೊಂಡು ಅಪಪ್ರಚಾರನೇ ತಮ್ಮ ಜೀವನದ ಆಮ್ಲಜನಕ ಮಾಡ್ಕೊಂಡಿರೋರಿಗೆ ಕಡಿವಾಣ ಹಾಕಬೇಕು. ಇದು ರಾಜ್ಯಕ್ಕೆ ಬಗೆದ ಅವಮಾನ. ರಾಜ್ಯದ ಮುಖ್ಯಮಂತ್ರಿಗೆ ಈ ರೀತಿ ಮಾತಾಡೋದು ಇಡೀ ರಾಜ್ಯ ಸಹಿಸೋದಿಲ್ಲ. ಇಷ್ಟು ದಿವಸ ಆ ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಪೀಠಾಧಿಕಾರಿಗಳಿಗೆ ಮಾತಾಡ್ತಾ ಬಂದ್ರು. ಇವತ್ತು ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಮುಖ್ಯಮಂತ್ರಿಗೆ ಬುಡಕೆ ಇವತ್ತು ತಂದಿದ್ದಾರೆ. ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತಗೋಬೇಕು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾದಂತಹ ಆರೋಪ ಮಾಡ್ತಾ ಇದ್ದಾರೆ, ಇವ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು. ಅದು ಹೇಳೋದು ಬೇರೆ, ಹೇಳೋದು ಒಂದು ಹಂತ, ಆಮೇಲೆ ಕ್ರಮ ತಗೊಳ್ಳೋದು ಒಂದು ಹಂತ. ಹೇಳೋದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಜನ ನೋಡ್ತಾರೆ, ಅವಾಗಲೇ ನಿಮ್ದು ವಿಶ್ವಾಸಾರ್ಹತೆಯನ್ನು ಜಾಸ್ತಿ ಆಗೋದು. ನಾನು ಬರೀ ಹೇಳ್ತೀನಿ ಕ್ರಮ ತಗೊಳ್ಳಲ್ಲ ಅಂತಂದ್ರೆ ಯಾರನ್ನೋ ತೃಪ್ತಿಗೊಳಿಸ್ಕೋಸ್ಕರ ಸಮಾಧಾನಗೊಳಿಸ್ತಾರ ಮಾತಾಡ್ದಂಗಾಗುತ್ತೆ. ಕ್ರಮ ತಗೊಳ್ಳೋದು ಇವತ್ತು ಬಹಳ ಮುಖ್ಯ. ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿ ಗಂಭೀರ ಅಪಾದನೆ ಮಾಡಿರೋ ವ್ಯಕ್ತಿ ಅವರು ಕ್ಷಮೆಗೂ ಅರ್ಹರಲ್ಲ, ಆಧಾರ ಕೊಡದೇ ಇದ್ರೆ ಶಿಕ್ಷೆಗೆ ಅರ್ಹರು. ಸದನದಲ್ಲಿ ಏನು ಪ್ರಸ್ತಾಪ ಮಾಡ್ತಾರೆ? ಖಂಡಿತ ಅವರು ಇವತ್ತು ವರದಿ ಕೊಡ್ಲಿ, ಅವಾಗ ನಾವು ಮಾತಾಡ್ತೀವಿ. ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಮತ್ತು ಕ್ಯಾಂಪಸ್ ಅನ್ನ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಸಿದ್ದರಾಮಯ್ಯ ವಿರುದ್ಧ 24 ಕೊಲೆಗಳ ಆರೋಪ ಇದೆ ಎನ್ನುವ ಆ ಹೇಳಿಕೆ ಏನಿತ್ತು, ಬಿಜೆಪಿ ಬತ್ತಳಿಕೆಗೆ ಅದು ಮತ್ತೊಂದು ಅಸ್ತ್ರವಾಗಿ ಸೇರಿದೆ. ತನಿಖೆಗೆ ಶಾಸಕ ಸುರೇಶ್ ಕುಮಾರ್ ಆಗ್ರಹಿಸಿದ್ದಾರೆ. ಈ ಹೇಳಿಕೆಯನ್ನ ಸರ್ಕಾರ ಗಂಭೀರವಾಗಿ ನೋಡಬೇಕು, ಮುಖ್ಯಮಂತ್ರಿಗಳ ಮೇಲೆ ಇಂತಹ ಆರೋಪ ಎಲ್ಲ ಮಾಡೋದು ಸರಿಯಲ್ಲ ಅಂತ ರಿಪಬ್ಲಿಕನ್ಗೆ ಶಾಸಕ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ತಿಮ್ಮರೋಡಿ ಹೇಳಿದ್ದಾರೆ ಎನ್ನಲಾದಂತಹ ಹೇಳಿಕೆ ಮುಖ್ಯಮಂತ್ರಿಗಳ ವಿರುದ್ಧವೇ 24-28 ಕೊಲೆ ಇದೆ ಅನ್ನುವಂಥ ಒಂದು ಆರೋಪ ಇದೆ. ಹೀಗೆ ಲಘುವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡುವಂಥದ್ದನ್ನ ಇಷ್ಟು ಲಘುವಾಗಿ ಪರಿಗಣಿಸಬಹುದಾ? ಹಾಗಾದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಲ್ವಾ? ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಈ ವಿಚಾರವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳೇ 28 ಕೊಲೆಗಳನ್ನ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಹೇಶ್ ತಿಮ್ಮಾರೋಡಿ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇದೊಂದು ಬಹಳ ದೊಡ್ಡ ಗಂಭೀರ ಆರೋಪ. ಈ ಹಿಂದೆ ಕೊಲೆಗಳಾಗಿದೆ, ಧರ್ಮಸ್ಥಳದಲ್ಲಿ ದೊಡ್ಡ ಊತಿಟ್ಟಿದ್ದೀವಿ ಅನ್ನುವಂಥ ವಿಚಾರ ಪ್ರಸ್ತಾಪ ಆಯಿತು. ಈಗ ಮುಖ್ಯಮಂತ್ರಿಗಳೇ 28 ಕೊಲೆ ಮಾಡಿದ್ದಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಈ ಆರೋಪವನ್ನು ಯಾವ ರೀತಿ ವಿಪಕ್ಷವಾಗಿ ತಾವು ತೆಗೆದುಕೊಳ್ತೀರಾ? ನನಗನ್ಸುತ್ತೆ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ನಾಡಿನ ಮುಖ್ಯಮಂತ್ರಿ ಬಗ್ಗೆ
ಈ ತರ ಲಂಗು ಲಗಾಮಿಲ್ದೇನೆ ಯಾವುದೇ ಇತಿಮಿತಿ ಇಲ್ದೇನೆ ಮಾತುಗಳನ್ನ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ ಕೊಲೆಗಾರ ಅನ್ನೋ ರೀತಿ ಮಾತಾಡೋದು ಇದನ್ನ ಸರ್ಕಾರ ಸಹಿಸಬಾರದು. ಇದು ನನ್ಗನ್ಸುತ್ತೆ ಯಾರ ಮೇಲೆ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಲೈಸೆನ್ಸ್ ಇದೆ ನಮ್ಗೆ ಅಂತ ಅನ್ಕೊಂಡಿದ್ದಾರೆ ಕೆಲವರು. ಈ ಲೈಸೆನ್ಸ್ ಕೊಟ್ಟವರು ಯಾರು, ಈ ರೀತಿ ಮಾತಾಡೋದಕ್ಕೆ ಶಕ್ತಿ ಕೊಡೋರು ಯಾರು ಅನ್ನೋದನ್ನ ಕಂಡುಹಿಡಿಯಬೇಕು. ಅಂಡ್ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಫಸ್ಟ್ ಬಂಧನಕ್ಕೆ ಒಳಗೆ ಮಾಡಿ ಅವ್ರನ್ನ ಕಸ್ಟಡಿಗೆ ತಗೊಂಡು 27 ಮರ್ಡರ್ ಯಾರು ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ ಡೀಟೇಲ್ಸ್ ಕೊಡು ಅಂತ ಫಸ್ಟ್ ಅವ್ರ ಮೇಲೆ ಕ್ರಮ ತಗೊಂಡು, ಈ ರೀತಿ ಇದನ್ನೇ ಹವ್ಯಾಸ ಮಾಡಿಕೊಂಡು ಅಪಪ್ರಚಾರನೇ ಜೀವನ ಮಾಡಿಕೊಂಡು ಅಪಪ್ರಚಾರನೇ ತಮ್ಮ ಜೀವನದ ಆಮ್ಲಜನಕ ಮಾಡ್ಕೊಂಡಿರೋರಿಗೆ ಕಡಿವಾಣ ಹಾಕಬೇಕು. ಇದು ರಾಜ್ಯಕ್ಕೆ ಬಗೆದ ಅವಮಾನ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಈ ರೀತಿ ಮಾತಾಡೋದು ಇಡೀ ರಾಜ್ಯ ಸಹಿಸೋದಿಲ್ಲ. ಇಷ್ಟು ದಿವಸ ಆ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಪೀಠಾಧಿಕಾರಿಗಳಿಗೆ ಮಾತಾಡ್ತಾ ಬಂದರು. ಇವತ್ತು ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಮುಖ್ಯಮಂತ್ರಿಗೆ ಬುಡಕೆ ಇವತ್ತು ತಂದಿದ್ದಾರೆ. ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಇವ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಅದು ಹೇಳೋದು ಬೇರೆ, ಹೇಳೋದು ಒಂದು ಹಂತ, ಆಮೇಲೆ ಕ್ರಮ ತಗೊಳ್ಳೋದು ಒಂದು ಹಂತ. ಹೇಳೋದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಜನ ನೋಡ್ತಾರೆ, ಅವಾಗಲೇ ನಿಮ್ದು ವಿಶ್ವಾಸಾರ್ಹತೆಯನ್ನು ಜಾಸ್ತಿ ಆಗೋದು. ನಾನು ಬರೀ ಹೇಳ್ತೀನಿ ಕ್ರಮ ತಗೊಳ್ಳಲ್ಲ ಅಂತಂದ್ರೆ ಯಾರನ್ನೋ ತೃಪ್ತಿಗೊಳಿಸ್ಕೋಸ್ಕರ ಸಮಾಧಾನಗೊಳಿಸ್ತಾರ ಮಾತಾಡ್ದಂಗಾಗುತ್ತೆ. ಕ್ರಮ ತಗೊಳ್ಳೋದು ಇವತ್ತು ಬಹಳ ಮುಖ್ಯ. ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿ ಗಂಭೀರ ಅಪಾದನೆ ಮಾಡಿರೋ ವ್ಯಕ್ತಿ ಅವರು ಕ್ಷಮೆಗೂ ಅರ್ಹರಲ್ಲ, ಆಧಾರ ಕೊಡದೇ ಇದ್ರೆ ಶಿಕ್ಷೆಗೆ ಅರ್ಹರು. ಸದನದಲ್ಲಿ ಏನು ಪ್ರಸ್ತಾಪ ಮಾಡ್ತಾರೆ? ಖಂಡಿತ ರೀ, ಅವರು ಇವತ್ತು ವರದಿ ಕೊಡ್ಲಿ, ಅವಾಗ ನಾವು ಮಾತಾಡ್ತೀವಿ. ಸರ್, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಮತ್ತು ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಸಿದ್ದರಾಮಯ್ಯ ವಿರುದ್ಧ 24 ಕೊಲೆಗಳ ಆರೋಪ ಇದೆ ಎನ್ನುವ ಆ ಹೇಳಿಕೆ ಏನಿತ್ತು, ಬಿಜೆಪಿ ಬತ್ತಳಿಕೆಗೆ ಅದು ಮತ್ತೊಂದು ಅಸ್ತ್ರವಾಗಿ ಸೇರಿದೆ. ತನಿಖೆಗೆ ಶಾಸಕ ಸುರೇಶ್ ಕುಮಾರ್ ಆಗ್ರಹಿಸಿದ್ದಾರೆ. ಈ ಹೇಳಿಕೆಯನ್ನ ಸರ್ಕಾರ ಗಂಭೀರವಾಗಿ ನೋಡಬೇಕು, ಮುಖ್ಯಮಂತ್ರಿಗಳ ಮೇಲೆ ಇಂತಹ ಆರೋಪ ಎಲ್ಲ ಮಾಡೋದು ಸರಿಯಲ್ಲ ಅಂತ ರಿಪಬ್ಲಿಕನ್ಗೆ ಶಾಸಕ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ತಿಮ್ಮರೋಡಿ ಹೇಳಿದ್ದಾರೆ ಎನ್ನಲಾದಂತಹ ಹೇಳಿಕೆ ಮುಖ್ಯಮಂತ್ರಿಗಳ ವಿರುದ್ಧವೇ 24-28 ಕೊಲೆ ಇದೆ ಅನ್ನುವಂಥ ಒಂದು ಆರೋಪ ಇದೆ. ಹೀಗೆ ಲಘುವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡುವಂಥದ್ದನ್ನ ಇಷ್ಟು ಲಘುವಾಗಿ ಪರಿಗಣಿಸಬಹುದಾ? ಹಾಗಾದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಲ್ವಾ? ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಈ ವಿಚಾರವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳೇ 28 ಕೊಲೆಗಳನ್ನ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಮಹೇಶ್ ತಿಮ್ಮಾರೋಡಿ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇದೊಂದು ಬಹಳ ದೊಡ್ಡ ಗಂಭೀರ ಆರೋಪ. ಈ ಹಿಂದೆ ಕೊಲೆಗಳಾಗಿದೆ, ಧರ್ಮಸ್ಥಳದಲ್ಲಿ ದೊಡ್ಡ ಊತಿಟ್ಟಿದ್ದೀವಿ ಅನ್ನುವಂಥ ವಿಚಾರ ಪ್ರಸ್ತಾಪ ಆಯಿತು. ಈಗ ಮುಖ್ಯಮಂತ್ರಿಗಳೇ 28 ಕೊಲೆ ಮಾಡಿದ್ದಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಈ ಆರೋಪವನ್ನು ಯಾವ ರೀತಿ ವಿಪಕ್ಷವಾಗಿ ತಾವು ತೆಗೆದುಕೊಳ್ತೀರಾ? ನನಗನ್ಸುತ್ತೆ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ನಾಡಿನ ಮುಖ್ಯಮಂತ್ರಿ ಬಗ್ಗೆ ಈ ತರ ಲಂಗು ಲಗಾಮಿಲ್ದೇನೆ ಯಾವುದೇ ಇತಿಮಿತಿ ಇಲ್ದೇನೆ ಮಾತುಗಳನ್ನ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ ಕೊಲೆಗಾರ ಅನ್ನೋ ರೀತಿ ಮಾತಾಡೋದು ಇದನ್ನ ಸರ್ಕಾರ ಸಹಿಸಬಾರದು. ಇದು ನನ್ಗನ್ಸುತ್ತೆ ಯಾರ ಮೇಲೆ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಲೈಸೆನ್ಸ್ ಇದೆ ನಮ್ಗೆ ಅಂತ ಅನ್ಕೊಂಡಿದ್ದಾರೆ ಕೆಲವರು. ಈ ಲೈಸೆನ್ಸ್ ಕೊಟ್ಟವರು ಯಾರು, ಈ ರೀತಿ ಮಾತಾಡೋದಕ್ಕೆ ಶಕ್ತಿ ಕೊಡೋರು ಯಾರು ಅನ್ನೋದನ್ನ ಕಂಡುಹಿಡಿಯಬೇಕು. ಅಂಡ್ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಫಸ್ಟ್ ಬಂಧನಕ್ಕೆ ಒಳಗೆ ಮಾಡಿ ಅವ್ರನ್ನ ಕಸ್ಟಡಿಗೆ ತಗೊಂಡು 27 ಮರ್ಡರ್ ಯಾರು ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ ಡೀಟೇಲ್ಸ್ ಕೊಡು ಅಂತ ಫಸ್ಟ್ ಅವ್ರ ಮೇಲೆ ಕ್ರಮ ತಗೊಂಡು, ಈ ರೀತಿ ಇದನ್ನೇ ಹವ್ಯಾಸ ಮಾಡಿಕೊಂಡು ಅಪಪ್ರಚಾರನೇ ಜೀವನ ಮಾಡಿಕೊಂಡು ಅಪಪ್ರಚಾರನೇ ತಮ್ಮ ಜೀವನದ ಆಮ್ಲಜನಕ ಮಾಡ್ಕೊಂಡಿರೋರಿಗೆ ಕಡಿವಾಣ ಹಾಕಬೇಕು. ಇದು ರಾಜ್ಯಕ್ಕೆ ಬಗೆದ ಅವಮಾನ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಈ ರೀತಿ ಮಾತಾಡೋದು ಇಡೀ ರಾಜ್ಯ ಸಹಿಸೋದಿಲ್ಲ. ಇಷ್ಟು ದಿವಸ ಆ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಪೀಠಾಧಿಕಾರಿಗಳಿಗೆ ಮಾತಾಡ್ತಾ ಬಂದರು. ಇವತ್ತು ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಮುಖ್ಯಮಂತ್ರಿಗೆ ಬುಡಕೆ ಇವತ್ತು ತಂದಿದ್ದಾರೆ. ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಇವ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಅದು ಹೇಳೋದು ಬೇರೆ, ಹೇಳೋದು ಒಂದು ಹಂತ, ಆಮೇಲೆ ಕ್ರಮ ತಗೊಳ್ಳೋದು ಒಂದು ಹಂತ.
ಹೇಳೋದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಜನ ನೋಡ್ತಾರೆ. ಅವಾಗಲೇ ನಿಮ್ದು ವಿಶ್ವಾಸಾರ್ಹತೆಯನ್ನು ಜಾಸ್ತಿ ಆಗೋದು. ನಾನು ಬರೀ ಹೇಳ್ತೀನಿ ಕ್ರಮ ತಗೊಳ್ಳಲ್ಲ ಅಂತಂದ್ರೆ ಯಾರನ್ನೋ ತೃಪ್ತಿಗೊಳಿಸ್ಕೋಸ್ಕರ ಸಮಾಧಾನಗೊಳಿಸ್ತಾರ ಮಾತಾಡ್ದಂಗಾಗುತ್ತೆ. ಕ್ರಮ ತಗೊಳ್ಳೋದು ಇವತ್ತು ಬಹಳ ಮುಖ್ಯ. ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿ ಗಂಭೀರ ಅಪಾದನೆ ಮಾಡಿರೋ ವ್ಯಕ್ತಿ ಅವರು ಕ್ಷಮೆಗೂ ಅರ್ಹರಲ್ಲ, ಆಧಾರ ಕೊಡದೇ ಇದ್ರೆ ಶಿಕ್ಷೆಗೆ ಅರ್ಹರು. ಸದನದಲ್ಲಿ ಏನು ಪ್ರಸ್ತಾಪ ಮಾಡ್ತಾರೆ? ಖಂಡಿತ ರೀ, ಅವರು ಇವತ್ತು ವರದಿ ಕೊಡ್ಲಿ, ಅವಾಗ ನಾವು ಮಾತಾಡ್ತೀವಿ. ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಮತ್ತು ಕ್ಯಾಂಪಸ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.